ಏನಾದರೂ ಮಾತಾಡಿದ್ರೆ ಸುಮ್ಮನ ವಿಧವೆ ಆಗ್ಬಿಡ್ತಾಳೆ ಅಷ್ಟೇ. ಇದು ಕತೆ. ನಿಜ ಹೇಳಿದ್ರೆ ಸತ್ ಹೋಗ್ತಾರೆ ಅಂತ ಭಯ ಪಡಿಸಿ ಕೊನೆ ಕ್ಷಣದಲ್ಲಿ ನನ್ ಮಗುನ ಕನ್ನಡಿಯಲ್ಲಿ ನೋಡಕ್ ಬಿಡದೆ ಶಿವ ಕುಕ್ಕೋ ಹೋಗ್ ಮಾಡಿದ್ಲು ನಮ್ಮ ಅಕ್ಕ. ನೀನ್ ಅಪಾರ್ಥ ಮಾಡ್ಕೋತಿದ್ಯಾ ಅಂತ ನಮಗ್ ಗೊತ್ತು. ಆದ್ರೆ ಎಲ್ರಿಗೂ ಗೊತ್ತಿರೋ ವಿಷಯನೇ ಮತ್ತೆ ನಿನಗೊಂದ್ಸಲ ನೆನ್ಪಿಸ್ತಾ ಇದೀನಿ ಸುಮನ. ಗರ್ಭಿಣಿ ಆದ್ರೆ ಆಸ್ತಿ ಸಿಗಲ್ಲ, ಹಾಗೆ ಹುಟ್ಟೋ ಮಗುಗೆ ಆಯುಷ್ ಇಲ್ಲ ಅಂದ್ರೂ ಆಸ್ತಿ ಸಿಗಲ್ಲ. ಅಂದ್ರೆ ಏನಕ್ಕ, ಈ ಸಲನೂ ನನ್ ಮಗು ಸಾಯತ್ತೆ ಅಂತನಾ? ಹೇಯ್, ಕೇಳಿಸ್ಕೊಳ ಮೊದ್ಲು. ನಿನಗೆ ಹೆರಿಗೆ ಆದ್ಮೇಲೆ ಅದು ಕೂಡ ನಿನ್ ಮಗು ಜೀವಂತವಾಗಿ ಉಳಿದ್ರೆ ಮಾತ್ರ ಆಸ್ತಿ ಭಾಗ ಆಗಿ ನಿನಗ್ ಸಿಗ್ಬೇಕಾಗಿರೋ ಪಾಲು ಸಿಗುತ್ತೆ. ಅದನ್ನೇ ಕೊಡು ಅಂತಿರೋದು. ಸುಮನಾ, ಮಗು ಆದ್ಮೇಲೆ ತಗೋ ಅಂತ ಹೇಳ್ದೆ ನಾನು. ನನ್ ಡೆಲಿವರಿಗಿನ್ನೂ 9 ದಿನ ಅಷ್ಟೇ ಬಾವ ಇರೋದು. ಆವಾಗ್ಲೇ ತಗೋಬೇಕಲ್ವಾ? ರೂಲ್ಸ್ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ ಸುಮನಾ. ಏ ಸುಮ್ಮಿ, ಇದಕ್ ಮುಂಚೆನೂ ಕೂಡ ನೀನ್ ಹೀಗೆ ಆಸ್ತಿ ಬೇಕು ಅಂತ ಹಠ ಮಾಡಿ ಅವಸ್ಥೆ ಪಟ್ಟಿದ್ದೆ, ಮರ್ತು ಬಿಟ್ಯಾ? ಯಾಕೆ ನೆನ್ಪಿರಲ್ಲ? ನನ್ನ ನಾದ್ನಿಗೆ ಎಲ್ಲ ನೆನ್ಪಿರುತ್ತೆ. ಅವಳಿಗೆ ಯಾರ ಹೊಡೆದಿದ್ದು ನನಗೂ ನೆನ್ಪಿದೆ. ಈಗಲೂ ಕೂಡ ಅದೇ ಆಗುತ್ತೆ. ಯಾಕೆ ಹೊಡಿತೀರಾ ರೀ? ನಾನೇನಾದ್ರೂ ತಪ್ಪು ಮಾಡಿದ್ದೀನಾ? ಮಾಡದೇ ಇದ್ರು ರೂಲ್ಸ್ ಪಾಲಿಸ್ಬೇಕು ಅಂತ ಹೇಳ್ತಿದ್ದೀನಿ. ಮಗು ಹುಟ್ಟಿದ ಮೇಲೆ ನಿನಗೆ ಆಸ್ತಿ ಕೊಡ್ತೀರಂತ ಏನ್ ಗ್ಯಾರಂಟಿ? ಕೊಡಲ್ಲ ಅನ್ನೋ ಅನುಮಾನ ಯಾಕೆ? ಬಾಬಾ, ಆಗ ನನ್ ಮಡ್ಲಲ್ಲಿ ಮಗು ಇರತ್ತೆ, ಅದ್ ಗ್ಯಾರಂಟಿ ಅಲ್ವಾ? ಆದ್ರೆ ಆಸ್ತಿ ಕೊಡ್ಬೇಕಾದ್ ನೀವಿರ್ತೀರಾ? ಯಾಕ್ ಬಾಬಾ, ಅರ್ಥ ಆಗ್ಲಿಲ್ವಾ? ಅಷ್ಟ್ರಲ್ಲಿ ನೀವ್ ಸತ್ರೆ ಆ ಥರ ಇನ್ನೊಂದ್ಸಲ ಮಾತಾಡಿದ್ರೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ನನಗ್ಯಾಕ ಹೊಡಿತೀಯಾ? ಸಾಯಿಸ್ಲಿಲ್ಲ ಅಂತ ಖುಷಿ ಪಡು. ನಿನ್ ಗಂಡನ್ ಜಾತಕದ ಫಲ ನೋಡಿ ಅವ್ರಿಗೆ ಅಪಾಯದ ಸಮಯ ಇದೆ ಅಂತ ತಾತ ಶಿವನ್ ಹತ್ರ ಹೇಳಿದ್ರಂತಲ್ಲ ಅಕ್ಕ. ಹೋಗು, ಮುಕ್ಕಂಟಿಪುರಕ್ಕೆ ಹೋಗಿ ತಾತನ್ಗೂ ಹೊಡಿ. ಮನೆಗ್ ಬಂದ್ ಗುರುಗಳು ಕೂಡ ಜಾತಕದಲ್ಲಿ ದೋಷ ಇದೆ ಅಂದ್ರು. ಅವ್ರಿಗೂ ಕೂಡ ನೀನ್ ಹೀಗೆ ಹೊಡಿತ್ಯಾ? ಬಾಯ್ ಮುಚ್ಚು. ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಮೇಲೆ ನೀನ್ ಏನ್ ಬೇಕಾದ್ರೂ ಹೇಳಕ್ಕ. ಹುಚ್ಚ ಏನೇ ನಿನಗೆ? ನೈನಿ, ಸ್ವಲ್ಪ ಇರು. ನೋಡು ಸುಮ್ನಾ, ಈ 9 ದಿನದಲ್ಲಿ ನಾನೇನ್ ಸಾಯೋದಿಲ್ಲ. ಯಜಮಾನ್ರೆ, ನೀವ ಮಾತು ಹೇಳ್ಬೇಡಿ. ನಯನಿ, ನಿನ್ ಗಂಡ ಅಂದ್ರೆ ನಿನ್ಗೆಷ್ಟಿಷ್ಟನೋ ಸುಮನನ್ ಕೂಡ ತನ್ನ ಗಂಡ ತನ್ನ ಮಗು ಅಂದ್ರೆ ಪ್ರೀತಿ ಅನುರಾಗ ಇರುತ್ತಲ್ವಾ? ರಾಗನ ರೋಗನ? ಲೈ, ನೀನ್ ಮಧ್ಯದಲ್ಲಿ ಮಾತಾಡಿ ಅವಳಿಗೆ ಸಿಟ್ಟು ಬರ್ಸ್ಬೇಡ್ವೋ? ಒಂದು ನಿಮಿಷ ವಲ್ಲಭ. ಸುಮನಾ, ನಿನ್ನ ನಂಬಿಕೆ ಪ್ರಕಾರ ಇದೇ ತಿಂಗಳು ಕೊನೆಯಲ್ಲಿ ನಿನಗೆ ಹೆರಿಗೆ ಆಗುತ್ತೆ ತಾನೆ? ಆಗ ನಾನು ನೈನಿ ಇಬ್ರು ಸೈನ್ ಮಾಡ್ತೀವಿ.
ನಾನಿನ್ನೂ ಬದುಕಿರ್ತೀನಿ. ಬರೀ 9 ದಿನ ಅಲ್ಲ, ಇನ್ನು 90 ವರ್ಷ. ಆಸ್ತಿಗೋಸ್ಕರ ಅಂತೂ ಅಲ್ಲ, ನನ್ನ ಹೆಂಡತಿಗೋಸ್ಕರ, ನನ್ನ ಮುದ್ದು ಮಕ್ಕಳಾಗಿರೋ ಗಾಯತ್ರಿ ಗಾನವಿಗೋಸ್ಕರ. 100 ವರ್ಷದ ಬದಲಾಗಿ 10 ವರ್ಷ ನಿನಗೆ ಯಾಕೆ ಕಡಿಮೆ ಹೇಳಿದೆ ಅಂತ ಗೊತ್ತಾ? ಆಸ್ತಿ ಮಾತ್ರ ಅನ್ಕೊಂಡಿದೆಯೇನೋ ನನ್ನ ಆಯಸ್ಸನ್ನು ಇವ್ರು ಕೊಡಬೇಕು ಅಂತ. ನೀನಿಷ್ಟು ನಂಬಿಕೆಯಿಂದ ಹೇಳ್ತಿರೋ ಹಾಗೆ ನಿನಗೇನಾದ್ರೂ ಆಗ್ಬಿಡುತ್ತೇನೋ ಅಂತ ಸುಮನನ್ ಕೂಡ ಅನ್ಸಿರ್ಬಹುದಲ್ವಾ? ಅವಳು ಮೆಂಟಲು. ಹಾ, ಹಾಗನ್ಕೊಂಡ್ರೆ ನಮಗ್ ಹುಚ್ಚಿಡಿಸ್ತೀರ ಕಣ್ರೋ ನೀವು. ತೀರಾ ಇಷ್ಟೊಂದು ಕಠೋರವಾಗಿ ನಡ್ಕೋಬಾರ್ದು ಸುಮ್ಮಿ. ನನ್ನ ನಂಬಿಕೆ ನಿಮ್ಗೆ ತಪ್ಪು ಅಂತ ಅನ್ಸಿದ್ರೆ ನಾನೇನ್ ಮಾಡಕ್ಕಾಗಲ್ಲ. ಸರಿ, ನಿನಗೆ ಬೇಕಾಗಿರೋದು ನನ್ನ ಸಿಗ್ನೇಚರ್ ಅಲ್ವಾ? ಹಾಕ್ಬೇಡಿ ಯಜಮಾನ್ರೆ. ವಿಶಾಲ್ ಬಾಬಾ ಹಾಕದ್ಮೇಲೆ ನೀನು ಹಾಕ್ಲೇಬೇಕಕ್ಕ. ವಿಕ್ರಾಂತ್, ಬೆನ್ ತಗೊಂಬರೋ. ನಾನ್ ತಗೊಂಡ್ ಬರ್ತೀನಿ. ಸೂಪರ್ ಗಾಯತ್ರಿ, ಪೇಪರ್ನ ಅರ್ಧ ಹಾಕ್ಬಿಟ್ಲಾ? ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಮಗುಗೆ ಏನಾದರೂ ಮಾಡಿದೆಯೋ ಎತ್ತಿರೋ ಕಾಲನ್ನ ಇನ್ನೂ ಸ್ವಲ್ಪ ಮೇಲೆ ಎತ್ತಿ ಓದಿಬೇಕಾಗತ್ತೆ. ಅವಳ ಹತ್ರ ಮಾಡಿದ್ರು ನೋಡ್ಕೊಂಡಿರ್ಬೇಕಾ? ಸುಮ್ಮನೆ ಇರಬೇಕು. ನೀನು ಆಡ್ತಾ ಇರೋದನ್ನ ನೋಡಿ ಚಿಕ್ಕ ಮಗುಗೂ ಅಸಹ್ಯ ಆಗಿ ಅದನ್ನ ಹರಿದಾಕ್ತು ಕಣೆ. ಏಯ್, ಅವ್ರ ಜೊತೆ ಜಗಳ ಮಾಡಬೇಡ, ಸುಮ್ಮನಿರೋ. ಸುಮನ, ವಿಶಾಲ್ ಸೈನ್ ಮಾಡಿದ್ರು ನಿಮ್ಮಕ್ಕ ಸೈನ್ ಮಾಡ್ತಿರ್ಲಿಲ್ಲ. ಒಂದ್ ವಾರಕ್ಕಾದ್ರೆ ನಿನ್ನ ಆಸೆ ನೆರವೇರುತ್ತೆ. ಡಬಲ್ ಧಮಾಕ ಅನ್ಕೋ. ಒಂದು ಕೈಯಲ್ಲಿ ಮಗು, ಇನ್ನೊಂದು ಕೈಯಲ್ಲಿ ಆಸ್ತಿ ಪೇಪರ್ಸ್ನ ಹಿಡ್ಕೋಬಹುದು. ಇರ್ಲಿ, ಎಲ್ಲಿಂದನೋ ಬಂದಿರೋ ಅಂತ ಈ ಗಾಯತ್ರಿಗೆ ಸಿಗ್ತಿರೋ ಮರ್ಯಾದೆನು ನನಗ್ ಸಿಗ್ತಿಲ್ಲ. ನಾನ್ ಡೆಲಿವರಿ ಆದ್ಮೇಲೆ ನಿಮ್ಗೆಲ್ರಿಗೂ ನಾನೇನು ಅಂತ ತೋರಿಸ್ತೀನಿ. ಹಾ ಹೌದು, ಅದು ಮಾತು ಅಂದ್ರೆ. ಆಹಾ, ಇಷ್ಟು ದಿನಕ್ಕೆ ಇವತ್ತೊಂದು ಒಳ್ಳೆ ಕೆಲಸ ಮಾಡಿದೆ. ಆಸ್ತಿ ಕೇಳಿದ್ದಕ್ಕೆ ನಾನು ನೀವು ಹೇಳಿದ್ದು. ನೋ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಿನ್ ತವ್ರ ಮನೆಗೆ ಹೋಗ್ತಿದ್ಯಲ್ಲ ಅಂತ ಹೇಳ್ದೆ. ಯಾರು ಹೋಗ್ತಿದ್ದಾರೆ? ನೀನು
ಬ್ಯಾಗ್ ಪ್ಯಾಕ್ ಮಾಡ್ತಿರೋದು ಅದಕ್ಕೆ ಅಲ್ವಾ? ನೀವ್ ಇಷ್ಟ ಬಂದಾಗ ಅನ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ನಮ್ಮ ಅಕ್ಕ ಹೊಡೆದಾಗ್ಲಿ ನನಗ್ ಕೋಪ ಬಂದಾಗ್ಲಿ ಈ ತರ ಬ್ಯಾಗಲ್ಲಿ ಬಟ್ಟೆ ಇಟ್ಕೊಳ್ಳೋದು ನಂಗೆ ಅಭ್ಯಾಸ. ಈ ಅಭ್ಯಾಸ ನಿನ್ಗೆ ಚಿಕ್ಕ ವಯಸ್ಸಿಂದಾನೂ ಇದೆಯಾ? ಹೌದತ್ತೆ. ಅಂದ್ರೆ ದೊಡ್ಡ ಸೊಸೆ ನೈನಿ ಚಿಕ್ಕ ಸೊಸೆ ಸುಮನಾಗೆ ಚಿಕ್ಕ ವಯಸ್ಸಿಂದ ಚಿತ್ರಹಿಂಸೆ ಕೊಡ್ತಿದ್ದಾಳೆ ಅಂತ ಅರ್ಥ ಅಲ್ವಾ ಮಾಮ್? ಇವಾಗ ನೀವು ಬಂದಿರೋದು ಈ ತಲೆ ಕೆಟ್ಟವಳಿಗೆ ಇನ್ನೊಂದು ಸ್ವಲ್ಪ ಕೀ ಕೊಡೋದಕ್ಕಲ್ವಾ? ಏಯ್, ಯಾರಿಗೋ ತಲೆ ಕೆಟ್ಟಿರೋದು? ರೂಮಲ್ಲಿ ನನ್ಗಿವ್ರು ಅನ್ಬಾರ್ದೆಲ್ಲ ಅಂತಿರ್ತಾರೆ ಅತ್ತೆ. ಅಳೆ ಜೋರಾಗತ್ತು. ಇಲ್ದಿರೋ ಕತೆಗಳನ್ನೆಲ್ಲ ಹೇಳ್ಬಿಟ್ಟು ಇವ್ರನ್ನ ಮರುಳು ಮಾಡು. ಏಯ್, ಸುಮನ ಯಾಕೆ ಸುಮ್ಮನೆ ಅಳ್ತಾಳೆ? ನಯನಿ ಜೋರಾಗಿ ಹೊಡೆದ್ರು ಅದನ್ನ ತಡ್ಕೊಂಡು ಹಾಗೆ ನಿಂತಿದ್ಲು. ಯಾಕೆ ಅಂತ ಗೊತ್ತಾ? ಮಾಮ್ ನಾನು ಹೇಳು. ಕೆಳಗ್ ಬಿದ್ರೆ ತಲೆಗೆ ಏಟಾಗತ್ತೆ ಅಂತ. ನಿನ್ ತಲೆ 9 ತಿಂಗಳು ಹೊಟ್ಟೆಲ್ ಮಗುನ ಹೊತ್ತಿರೋ ಅವಳು ಇನ್ನೊಂದು 9 ದಿನಕ್ಕಾದ್ರೆ ಕೋಟ್ಯಾಧಿಪತಿ ಆಗಿ ಹೋಗ್ತಾಳೆ. ಗಂಡನ್ ಬಗ್ಗೆ ಹಾಗೆ ಮಾತಾಡಿದ್ದಕ್ಕೆ ಕೋಪದಿಂದ ಹೊಡೆದಿದ್ದ ಆ ನೈನಿನ ನೆನೆಸ್ಕೊಂಡ್ರೆ ಸುಮನನ್ಗೆ ವಾಪಸ್ ಹೊಡೆಯೋ ಅಷ್ಟು ಸಿಟ್ಟಿದೆ ಗೊತ್ತಾ? ಸೊಸೆಗೆ ಅತ್ತೆ ಹೇಳೋ ಅಂತ ಮಾತಿದೆ ನಮ್ಮ. ಹೇಯ್ ಅಲ್ಲ, ಮಾಮ್ ಏನಾದ್ರು ಸ್ಲೇಟು ಬಳಪ ಹಿಡ್ಕೊಂಬಂದು ನಿನ್ ಹೆಂಡತಿ ಕೈ ಹಿಡ್ಕೊಂಡು ಬರ್ಸ್ತಿದಾರ ಏನು? ಅದು ಅಲ್ಲ ಬ್ರೋ, ಒಳ್ಳೇದು ಹೇಳ್ಕೊಡಿ ಅಂತ ಹೇಳಿದೆ. ಹೌದು ಬಿಡು, ಮೊದಲು ನೀವು ನೆಟ್ಟಿಗಿದ್ರೆ ತಾನೇ ಬುದ್ಧಿ ಹೇಳೋಕೆ. ಈ ಮಾತುಗಳೇ ಬೇಡ ಅಂತ ಹೇಳ್ತಿರೋದು. ನೀನ್ ನನ್ನನ್ನ ಏನಂದ್ರೂ ನಾನ್ ಯಾಕೆ ಸುಮ್ನಿರ್ತೀನಿ ಗೊತ್ತಾ? ಈಗ ಸುಮನ ಹೊತ್ತಿರೋ ಹಾಗೆ ನಿನ್ನನ್ ಕೂಡ 9 ತಿಂಗಳು ಹೊತ್ತು ಹೆತ್ತಿದ್ದೀನಿ. ಅದಕ್ಕೆ ಲೇ, ಆ ವಿಶಾಲ್ನ ಹೆತ್ತಿರೋದು ದೊಡ್ಡಮ್ಮ ಕಣ. ನೈನಿ ಮಾಮ್ಗೆ ಅತ್ತೆ ಅಂತಾಳೆ ಹೊರತು ಮಾಮ್ಗೆ ನಿಜವಾದ ಸೊಸೆ ಅಂತಂದ್ರೆ ನಿನ್ ಹೆಂಡ್ತಿನೇ ಕಣೋ. ಆದ್ರೆ ಇವ್ರಿಗೆ ನಮ್ಮ ಅಕ್ಕನೇ ದೇವತೆ ಬಾಬಾ. ವಿಶಾಲ್ ಬಾವನೇ ದೇವ್ರು. ಕೆಲ್ಸ ಕೊಟ್ಟಿರೋದಿಕ್ಕೆ ಇವ್ರವ್ರ ಜಪ ಮಾಡ್ತಿರ್ತಾರೆ. ಇನ್ನು 9 ದಿನ ಆದ್ರೆ ನೀನೇ 100 ಜನಕ್ಕೆ ಕೆಲ್ಸ ಕೊಡುವಂತ ಸ್ಥಾನಕ್ಕೆ ಸುಮನ ಕರ್ಕೊಂಡು ಹೋಗ್ತಾಳೆ. ಅಷ್ಟು ದುಡ್ಡು ನಿನ್ ಹತ್ರ ಇರುತ್ತೆ. ಕ್ಯಾಶ್ ಇರ್ಬೋದೇನೋ, ಆದ್ರೆ ಕ್ಯಾರೆಕ್ಟರ್ ಇರ್ಬೇಕಲ್ಲ. ನನ್ಗಿಲ್ಲ ಅಂತ ಹೇಳ್ತಿದ್ದೀರಾ ನೀವು? ಇಲ್ಲಿ ನಿನಗ್ ಮಾತ್ರ ನಾನು ಹೇಳಿಲ್ಲ. ಹೇಯ್ ಅಂದ್ರೇನು? ನಾವು ಕೂಡ ವಲ್ಲಭ, ಬಿಟ್ಬಿಡು. ಇವನ್ಗೆ ಚಿಲ್ರೆ ದುಡ್ಡು ಇಷ್ಟ ಅನ್ಸತ್ತೆ. ಥಳಥಳ ಅಂತ ಹೊಳೆಯೋ ನೋಟನ್ನ ಇಷ್ಟಪಡ್ದಿರೋನು ಒಬ್ರು ಕೈ ಕೆಳಗೆ ಕೆಲಸ ಮಾಡ್ತಾನೆ ಇರ್ತಾನೆ. ಅದನ್ನೇ ಬೇಡ ಅಂತಿರೋದು ಅತ್ತೆ. ಹೇಳೋದ್ ಕೇಳಲ್ಲ. ಅಗ್ರಿಮೆಂಟ್ ಪೇಪರ್ನ ಆ ಹುಚ್ಚು ಗಾಯತ್ರಿ ಹರಿದೇ ಇದ್ದಿದ್ರೆ ಇಷ್ಟೊತ್ತಿಗೆ ವಿಶಾಲ್ ಬಾವನ್ ಸಿಗ್ನೇಚರು ಅದ್ರ ಮೇಲೆ ಇರ್ತಿತ್ತು. ನೈನಿ ಅದಕ್ಕೆ ಸೈನ್ ಕೂಡ ಇರಬೇಕು. ಅವಾಗ್ಲೇ ಆಸ್ತಿಲಿ ಭಾಗ ಬರೋದು. ಅವ್ರು ಖಂಡಿತ ಸೈನ್ ಮಾಡಲ್ಲ. ಮಾಡಬೇಡಿ ಅಂತ ಇವರೇ ಹೇಳ್ಕೊಡ್ಬೋದು. ಹೇಳಿದ್ರು ನಾವು ಬಿಡೋ ಅಂತ ಜಾಯಮಾನದವ್ರಲ್ವಲ್ಲ ಸುಮನ. ಮುಖ್ಯವಾಗಿ ನೀನು. ಮೇಲ್ ಯಾಕ್ರಿ ಬೆಲೂನ್ ಕಟ್ಟಿಲ್ಲ? ನಿನ್ ಕೈಗೆ ಎಟಕ್ಸೋದಲ್ಲ, ನನಗೂ ಮಕ್ಕಳಿಗೆ ಎಟಕ್ಸಿದ್ರೆ ಸಾಕು. ಹಾಸಿನಿ ಅಕ್ಕಂಗೆ ಆನಿವರ್ಸರಿನ ಚೆನ್ನಾಗಿ ಮಾಡೋಣ ಅಂದ್ರೂ ಕೇಳಿಲ್ಲ. ಕೇಳಲ್ಲ ಅದಕ್ಕೆ. ಅವರು ಸಿಂಪ್ಲಿಸಿಟಿನ ಇಷ್ಟಪಡ್ತಾರೆ. ಅಷ್ಟು ದುಡ್ಡಿದ್ ಏನ್ ಪ್ರಯೋಜನ? ಸಾಯ್ಬೇಕಾದ್ರೆ ಎತ್ಕೊಂಡು ಹೋಗ್ತೀವಾ ಹೇಗೆ? ನೀನ್ ಯಾವಾಗ ಹೋಗ್ತೀಯ ಹೇಳು? ಎಲ್ಲಿಗೆ? ನರಕಕ್ಕೆ.
ವಿಕ್ರಾಂತ್ ಅವ್ರೆ ಏನ್ ಮಾತಾಡ್ತಿದ್ದೀರಾ? ಇಲ್ಲ ಅಂದ್ರೆ ಏನದ್ಗೆ ಬಂದು ಹೆಲ್ಪ್ ಮಾಡಲ್ಲ, ಹಿಂಗ್ ಮಾತಾಡಿದ್ರೆ ಸಿಟ್ ಬರಲ್ವಾ? ನಾನೇನಂದೆ ಈಗ? ನೀನೇನು ಹೇಳಲಿಲ್ವೇ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಹಾಸಿನಿ ಕೇಕ್ ಕಟ್ ಮಾಡಿದ್ಮೇಲೆ ಪೀಸ್ ಪೀಸಾಗಿ ಕಟ್ ಮಾಡಿ ಎಲ್ರಿಗೂ ಕೊಡುವಂತೆ, ಆಗ ನೀನು ಒಂದು ಕೆಲಸ ಮಾಡ್ದಾಗತ್ತೆ. ಸೆಂಟರ್ ಆಫ್ ಅಟ್ರಾಕ್ಷನ್ ಹಾಸಿನಿ ಇಲ್ದೇನೆ ನಿಮ್ ಸೆಲೆಬ್ರೇಷನ್ ಜಾಸ್ತಿ ಆಗಿದೆ. ಮಾಮು ಇಲ್ವಲ್ಲ ಬ್ರೋ? ಮಾಮ್ ರೆಡಿ ಆಗ್ತಾ ಇದ್ದಾರೆ. ಅಕ್ಕ ರೆಡಿ ಆಗ್ತಿದ್ದಾರೆ ಅನ್ಸುತ್ತೆ. ಬಂದ್ಬಿಟ್ಟೆ ನೈನಿ. ಆಹಾಹಾ, ಈ ಸೀರಿಯಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಮ್ಮ. ನಾನ್ ಕೊಡ್ಸಿದ ಸೀರೆ ಅನ್ಸುತ್ತೆ. ಮುಖದ ಮೇಲೆ ಗುದ್ದು ಬಿಡ್ತೀನಿ ಅಷ್ಟೇ ನಿಮ್ಮನ್ನ. ಅಕ್ಕ ಅಕ್ಕ ಅಯ್ಯೋ ಅದಕ್ಕೆ ಇರಿ. ಏನ್ ಹೊಡೆಯಕ್ಕೆ ಬರ್ತೀಯಲ್ಲೇ? ಹೊಡಿದೆ? ನೀವ್ ಯಾವ ವಿಷಯದಲ್ಲಿ ಬೇಕಾದ್ರೂ ಗಂಡ ಆಗಿರ್ಬೋದು, ಸೀರೆ ವಿಷಯದಲ್ಲಿ ಗಂಡ ಅಲ್ಲ, ತಿಳ್ಕೊಳ್ಳಿ. ಇದು ನೈನಿ ನೆನ್ನೆ ಅಲ್ಲ ಮೊನ್ನೆ, ಇವತ್ತು ಮ್ಯಾರೇಜ್ ಆನಿವರ್ಸರಿ ಅಂತ ಅವಳೇ ಸೆಲೆಕ್ಟ್ ಮಾಡಿ ತಗೊಂಡ್ ಬಂದಿರೋ ಸೀರೆ. ಜಿಪಣ್ ಶೆಟ್ಟಿ, ನೀವು ಯಾವತ್ತಾದ್ರೂ ಒಂದ್ ಖರ್ಚಿಫ್ ಆದ್ರೂ ಕೊಡ್ಸಿದ್ದೀರಾ ನನ್ಗೆ? ನಿಮ್ಮಮ್ಮನೂ ಅಷ್ಟೇ, ಕಿವಿಗೆ ಹಾಕೊಳ್ಳೋದಕ್ಕೆ ಒಂದ್ ಇಯರಿಂಗ್ಸ್ ಕೂಡ ಕೊಡ್ಸಿಲ್ಲ. ಅವ್ರ ಸೊಸೆ ಅಂತ ನೋಡ್ತಿದ್ರು ಪರವಾಗಿಲ್ಲ, ಒಂದ್ ಹೆಣ್ಣು ಅಂತ ನೋಡ್ಬೋದಲ್ಲ. ಅದಕ್ಕೆ ಇಮೋಷನಲ್ ಆಗ್ಬೇಡಿ, ಜಸ್ಟ್ ಕಂಟ್ರೋಲ್. ರೇಷ್ಮೆ ಸೀರೆ ತಂದ್ಕೊಟ್ರಂತೆ, ರೇಷ್ಮೆ ಸೀರೆ. ಹೆಂಡತಿಗೇನೋ ತಂದ್ಕೊಟ್ಟಿಲ್ಲ ಸರಿ, ಬದ್ರಿನಾಥಂಗೆ ಒಂದ್ ಚಡ್ಡಿ ಆದ್ರೂ ತಂದ್ಕೊಟ್ಟಿದ್ದೀರಾ ನೀವು? ಯಾವ ಕಲರು? ಹೊಡ್ದಾಕ್ಬಿಡ್ತೀನಿ ನಿಮ್ ತಲೆ ಬುಡನ. ಏನೇನ್ ಕೊಟ್ಟಿದ್ದೀರಾ ನೀವು? ಇವತ್ತು ನಿಮ್ ವೆಡ್ಡಿಂಗ್ ಡೇ ಅಕ್ಕ, ಇವತ್ತಿನ ದಿನ ಏನು ಮಾತಾಡ್ಬೇಡಿ. ಕುಡ್ದಿದ್ದಾಳೇನೋ? ಹಾ, ನೀವ್ ರೂಮಲ್ಲಿ ಬಚ್ಚಿಟ್ಟಿರ್ತೀರಲ್ಲ ನೋಡಿ, ಅದ್ರಿಂದನೇ ಕುಡ್ಕೊಂಡ್ ಬಂದಿದ್ದೀನಿ. ಅದಕ್ಕೆ ಅಶ್ಶೋ, ಪಾಪ ಅತ್ಗೆಗೆ ಎಷ್ಟು ಫ್ರಸ್ಟ್ರೇಷನ್ ಇದೆ ಅಂತ ಇವಾಗ ಅರ್ಥ ಆಗ್ತಿದೆ. ಬ್ರೋ, ಡೈಲಿ ಕೊಡಿಸ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಬ್ರೋ. ಈ ತರ ಸ್ಪೆಷಲ್ ಡೇಗಳಿದ್ದಾಗ ಏನಾದ್ರೂ ಕೊಡಿಸ್ಬೇಕಲ್ವಾ? ಈ ಮಾತು ನಿಮ್ಗೂ ಅನ್ವಯಿಸತ್ತೆ. ಕಿತ್ತಾಡ್ರೆ ನೀವೇ ಹೀಗ್ ಜಗಳ ಆಡ್ಕೊಂಡು ಒದ್ದಾಡ್ರಿ, ಇವತ್ತು ಕೇಕ್ ಕಟ್ ಮಾಡ್ದಂಗೆ. ನೀನ್ ಯಾಕೆ ಕೋಪ ಮಾಡ್ಕೋತೀಯ? ಸಂತೋಷವಾಗಿ ಎಲ್ರೂ ಇರೋಣ ಅಂತ ಅನ್ಕೊಂಡ್ರೆ ಸೀರೆಯಿಂದ ಶುರುವಾಯ್ತು ರಂಪಾಟ. ನಮ್ಮ ಮಾಮ್ ಇಲ್ಲ ಅಂತ ಹಾಸಿನಿ ಓವರ್ ಆಗಿ ಆಡ್ತಿದ್ದಾಳೆ ಅತ್ತೆ. ನಿಮ್ಮಮ್ಮ ಏನಾದ್ರು ರೌಡಿನಾ? ಬರಕ್ ಹೇಳಿ, ಏ ಬರಕ್ ಹೇಳ್ರಿ ಮೊದ್ಲು, ಬರಕ್ ಹೇಳಿ. ಅಯ್ಯೋ ನಿನ್ನ. ಹಾಸಿನಮ್ಮ, ಬೇಡ. ಟೈಮ್ ಆಗ್ತಾ ಇದೆ. ವಿಕ್ರಾಂತ್, ಬೇಗ ಕೇಕ್ ತಗೊಂಬಾರಪ್ಪ. ಕೇಕ್ ರೆಡಿ. ವಿಕ್ರಾಂತ್, ಕೇಕ್ನ ಹಾಸಿನಿಯಮ್ಮ ರೆಡಿ ಮಾಡಿದ್ದ ಏನು? ಯಾಕೆ ಹಾಗೆ ಹೇಳ್ತೀರಾ? ನಿನ್ ಮದ್ವೆ ದಿನನೇ ನನ್ ಗಂಡನ್ಗೆ ವೈಕುಂಠ ಪ್ರಾಪ್ತಿ ಆಗತ್ತೆ ಅಂತ ಟೆನ್ಷನ್ ಮಾಡ್ಕೋತಿದ್ದಾರೆ. ವಿಶಾಲ್ ಬ್ರೋ ಸ್ಪೆಷಲ್ ಆಗಿ ಆರ್ಡರ್ ಮಾಡಿ ತರಿಸಿದಾನೆ ಬ್ರೋ. ಹಾಗಾದ್ರೆ ಎಲ್ರೂ ತಿನ್ಬೋದು. ಗಾನವಿ ಎದ್ಲ ಯಜಮಾನ್ರೆ? ಇಲ್ಲ, ಗಾಯತ್ರಿ ಆಟ ಆಡ್ಕೋತಾ ಇದ್ಲು. ಕೇಕ್ ಕಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿ ಕರ್ಕೊಂಡು ಬಂದ್ಬಿಟ್ಟೆ. ಸ್ಪೆಷಲ್ ಡೇ ನಿನ್ಗ ಅತ್ತಿಗೆಗ ಹಾಸ್? ಅತ್ತಿಗೆ ಇನ್ನೂ ಬಂದೇ ಇಲ್ವಲ್ಲ? ಇನ್ನೇನ್ ಬರ್ಬೋದು ಅನ್ಸುತ್ತೆ. ಎಷ್ಟು ರೆಡಿ ಆದ್ರೂ ಅಷ್ಟೇನೆ ಅಂತ ಹೇಳಿ ಕರ್ಕೊಂಡ್ ಬನ್ನಿ, ಕೊಯ್ದು ಬಿಸಾಕ್ತೀನಿ. ಏನ್ ಕುಯ್ತೀಯ? ಕೇಕ್ ನರಿ. ಒಳ್ಳೆ ಕತೆ.
ಏನಾಯ್ತು ಇವ್ರಿಗೆ? ಆ, ಆ, ಆ.